ಎಜಿ ನ್ಯೂಸ್ಗೆ ಸ್ವಾಗತ. ಚಳಿಗಾಲದ ಅಧಿವೇಶನದ ಕಲಾಪಗಳು ಡಿಸೆಂಬರ್ 8ರಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಆರಂಭವಾಗಲಿದ್ದು ಸಾಕಷ್ಟು ಸಕಲ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ಇನ್ನು ಇಂದು ಬೆಳಗಾವಿ ಜಿಲ್ಲೆಯ ಕೆಡಿಪಿ ಸಭೆ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರು ಆದ ನಾಗರಾಜ್ ಯಾದವ್ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ವಿಧಾನ ಪರಿಷತ್ತಿನ ಹಾಲಿ ಸಭಾಪತಿಗಳು ಆದ ಬಸವರಾಜ್ ಹೊರಟ್ಟಿ ಕಾರ್ಯವೈಖರಿ ಬಗ್ಗೆ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅಧಿವೇಶನ ಬೇರೆ ಬರ್ತಾ ಇರತಕ್ಕಂಥದ್ದು. ಇವತ್ತು ಕೆಡಿಪಿ ಸಭೆ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ MLC ಅವರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಅವರು ಈ ಒಂದು ಪ್ರಚಲಿತ ವಿಧಾನಗಳ ಬಗ್ಗೆ ಹೇಳ್ತಾರೆ. ಸರ್ ನಮಸ್ತೆ. ಒಂದ್ ಕಡೆ CM ಕೃಷಿ ಕಿತ್ತಾಟ ಮತ್ತೆ ಗುದ್ದಾಟ, ಒಂದ್ ಕಡೆ ಅಧಿವೇಶನ ಯಾವ ರೀತಿ ನಡೆಸಬೇಕು ಯಶಸ್ವಿಯಾಗಿ ಅಂತಕ್ಕಂಥದ್ದು, ಸಾಕಷ್ಟು ಒಂದ್ ರೀತಿ ತಾವು ಸಹ ಒಂದ್ ರೀತಿ ರಾಜಕೀಯ ವಿಶ್ಲೇಷಕರು ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನ್ ಹೇಳಿಕ್ ಬಯಸ್ತೀರಾ? ನೋಡಿ, ನಮ್ಮಲ್ಲಿ ಯಾವ ಕಿತ್ತಾಟನೂ ಇಲ್ಲ, ಯಾವ ಗುದ್ದಾಟನೂ ಇಲ್ಲ. ಅದು ಯಾರು ಹುಟ್ಟಾಕಿದ್ರೆ ನನಗಂತೂ ಅರ್ಥ ಆಗಲಿಲ್ಲ. ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ಅವರೆಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ಸಭೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಚೆನ್ನಾಗಿಲ್ಲೇನು? ನನಗೆ ಅರ್ಥ ಆಗ್ತಾಯಿಲ್ಲ. ಈ BJP ಅವ್ರು ಎಲ್ಲ ಹುಟ್ಟಾಕ್ತಾ ಇರೋಂಗೆ ಕಾಣ್ತದೆ. ಬೊಮ್ಮಾಯಿ ಅವರೇನೋ 3ನೇವ್ರು ಆಗ್ಬಿಡ್ತಾರಂತೆ. ಅವ್ರು ಯಾವಾಗ ಭವಿಷ್ಯ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅರ್ಥ ಆಗಲಿಲ್ಲಪ್ಪ. ಯಾವಾಗ ಅಸ್ಟ್ರಾಲಜರ್ ಅಂತ ಅರ್ಥ ಆಗಲಿಲ್ಲ. ಮುಖ್ಯಮಂತ್ರಿಯಾಗಿ ಏನು ಅನುಭವ ಪಡ್ಕೊಂಡಿದ್ದಾರೆ ಅಂತಂದ್ರು ಭವಿಷ್ಯ ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ನೋಡೋದು ನನಗೆ ಆಶ್ಚರ್ಯ ಆಗ್ತದೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ನಮ್ಮಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಅಣ್ಣ ತಮ್ಮಂದರ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆದ್ಯತೆ ಅಂದರೆ ಮುಂದಿನ ಬರ್ತಕ್ಕಂಥ ಸೆಷನಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರಗಳಲ್ಲಿ ನಾವು ಮಾಡಿರೋ ಕೆಲಸಗಳನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದೇವೆ. ಡಿಪ್ಟಿ CM ಮತ್ತು CM ಅವರು ಒಟ್ಟೊಟ್ಟಾಗಿ ಸೋದರರಂತೆ ಕೆಲಸ ಮಾಡಿದ್ದೇವೆ. ಸಮಸ್ಯೆಗಳಿಲ್ಲ. BJP ಅವರಿಗೆ ಯಾವುದೇ ಅಂತ ವಿಷಯಗಳು ಇಲ್ಲದೆ ಕಾರಣಕ್ಕೋಸ್ಕರ ಈ ರೀತಿ ಭವಿಷ್ಯ ನುಡಿಲಿಕ್ಕೆ ಹೊರಟಿದ್ದಾರೆ. ಈಗ ಅಧಿವೇಶನದಲ್ಲಿ ವಿಶೇಷವಾಗಿ ಒಂದ್ ಕಡೆ ಹೇಳಿದ ಸರ್ BJP ಮುಖಂಡರುಗಳೆಲ್ಲ ನಿಮ್ಮ ಎಲ್ಲ ಈ ಕುರ್ಚಿ ಕಿತ್ತಾಟ ಎಲ್ಲ ಮುಗಿಸ್ಕೊಬಿಟ್ಟು ಬರ್ರಿ, ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಒಂದು ಸಲಹೆ ಕೊಟ್ಟಿದ್ದಾರೆ. ಮೊದಲು ಅವ್ರ ಮನೇನ ಸರಿ ಮಾಡ್ಕೊಳ್ಳಿ ಕೇಳಿ. ಅವರೇ ಹಂಗಾಮಿ ಅಧ್ಯಕ್ಷರಿದ್ದಾರೆ ಅವ್ರ ಪಾರ್ಟಿಗೆ. ರೆಗ್ಯುಲರೈಸ್ ಮಾಡ್ಕೊಂಡು ಬರ್ಲಿಕ್ಕೆ ಕೇಳಿ. ಮೊದಲು 100% ಹೇಳ್ತಾ ಇದ್ದೀನಿ ಕೇಳಿ. BJP 3 ಮನೆ, BJP ಮನೆ 3 ಬಾಗಿಲಾಗಿರ್ತಕ್ಕಂಥದ್ದು. BJPಯಲ್ಲಿ ಯಾರು ಅವರ ಮುಖ್ಯಮಂತ್ರಿ ಕಣ್ಣಿಂದ ಅನೌನ್ಸ್ ಮಾಡ್ಲಿಕ್ಕೆ ಕೇಳಿ ನೋಡೋಣ. ಇವತ್ತು ನೋಡೋಣ. ಸುಮ್ಮನೆ 108 ಮಾತಾಡ್ತಾರೆ. ಅಲ್ಲಿರ್ತಕ್ಕಂಥ ಯಾವ ನಾಯಕರಲ್ಲೂ ಕೂಡ ಒಗ್ಗಟ್ಟಿಲ್ಲ. ಅವ್ರು ಮಾಡಿದ ಅನಾಚಾರಗಳಿಂದ ನಾವು 2.5 ವರ್ಷದಿಂದ ಸರಿ ಮಾಡಿಸ್ಕೊಳ್ಳೋಕ್ಕೆ ಇಷ್ಟು ಟೈಮ್ ಆಗಿರ್ತಕ್ಕಂಥದ್ದು. ನಾವು ಕೊಟ್ಟ ಮಾತಿಂದ ನಡ್ಕೊಂಡು ಬಂದಿರತಕ್ಕಂಥ ಯಾವುದೋ ಸರ್ಕಾರ ಇದೆ, ಕಾಂಗ್ರೆಸ್ಸಿನ ಸರ್ಕಾರ. ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದಿರ ಇವತ್ತಿನ ದಿವಸ BJP ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ. ಅವ್ರಿಗೇನಾದಿದ್ದರೆ ವಿಷಯಗಳನ್ನು ರಚನಾತ್ಮಕವಾಗಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಹೇಳಿ. ಅಂಕಿಅಂಶಗಳನ್ನು ಇಟ್ಕೊಂಡು ದಾಖಲೆಯನ್ನು ಇಟ್ಕೊಂಡು ಪ್ರೂವ್ ಮಾಡಲಿಕ್ಕೆ ಹೇಳಿ. ನಾವು 4 ಲಕ್ಷಕ್ಕಿಂತ ಹೆಚ್ಚು ದೊಡ್ಡ ಬಜೆಟನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಇಲಾಖೆ ಸಚಿವರು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೀವಿ ಇಲ್ಲ ಅಂತ ಕೇಳಿ ಅವ್ರನ್ನ. ಅದು ಬಿಟ್ಟುಬಿಟ್ಟು ಕೇಂದ್ರ ಸರ್ಕಾರವು ಅವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಕಬ್ಬು ಬೆಳೆಗಾರರಿಗೆ ಅವ್ರಿಗೆಲ್ಲರೂ ಕೂಡ ಮೋಸ ಮಾಡಿರ್ತಕ್ಕಂಥ ಇದ್ರೆ ಕೇಂದ್ರ ಸರ್ಕಾರದವರು. ಅದನ್ನು ಬಿಟ್ಟುಬಿಟ್ಟು ಅವ್ರ ತಪ್ಪನ್ನು ಮುಚ್ಚಾಕೊಳ್ಳಿ ನಮ್ಮ ಮೇಲೆ ಯಾಕೆ ಹೇಳ್ತಾರೆ ಅವರು? ಮುಖ್ಯಮಂತ್ರಿಯವರು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸು ಅವರ ದಾಖಲೆ ಮುರಿತಾರೆ ಸರ್. ಯಾಕೆ ನೋಡಿ, ಒಂದು ದಾಖಲೆ ಇದ್ರೆ ಅದನ್ನ ಮುರಿಯತಕ್ಕಂಥ ಛಲ ಇರ್ತಕ್ಕಂಥವ್ರು ಇನ್ನೂ ಉಟ್ಕೊಂಡಿರ್ತಾರೆ. ಅವರ ಅವಧಿ ಒಂದು ನಿಮಿಷ. ಈಗ ಅವ್ರ ಅಧಿಕಾರ, ಅವರ ದೇವರಾಜ ಅರಸರ ಅಧಿಕಾರವನ್ನು ಮೀರಿ ಕೆಲಸ ಮಾಡಬಾರ್ದು ಅಂತೇನಿಲ್ಲ, ಮಾಡ್ತಾರೆ. ಅದು ಅಧಿಕಾರ ಮುರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಆಗಿಲ್ಲ. ಅವರಲ್ಲಿ ಯಾವಾಗಲೂ ಹೈಕಮಾಂಡ್ ಅವ್ರು ಹೇಳಿದ್ದಾರೋ ಅವತ್ತಿನವ್ರಿಗೂ ಇರ್ತಾರೆ, ಕೆಲಸ ಮಾಡ್ತಾರೆ. ಅದರಲ್ಲಿ ಆಡಳಿತ ಅವಧಿಯಲ್ಲಿ ಬರ್ತಕ್ಕಂಥ ರೆಕಾರ್ಡ್ಗಳು ಹೋಗ್ತವೆ ಅಂದರೆ ಹೋಗ್ತವೆ. ಹೊಸ ರೆಕಾರ್ಡ್ಗಳು ನಿರ್ಮಾಣ ಆಗೇ ಆಗ್ತವೆ. ಈಗ ತಾವು ಬೆಳಗಾವಿ ಜಿಲ್ಲೆಗೆ ಬಂದಮೇಲೆ ವಿಶೇಷವಾಗಿ KDP ಸಭೆಯಲ್ಲಿ ಎಲ್ಲ ಒಂದು ಕಡೆ ಅಧಿಕಾರಿಗಳ ಒಂದು ರೀತಿ ಚಾರ್ಜ್ ಮಾಡ್ತಾ ಇದ್ದೀರಾ. ಎಲ್ಲ ಒಂದು ಕಡೆ ವಿಶೇಷವಾಗಿ ಯಾವ ರೀತಿ ಅನ್ಸುತ್ತೆ ಸರ್? ಏನು ಅಧಿಕಾರಿಗಳು ಏನು ಇದು ಮಾಡಿದಾರ ಸರ್? ಏನು ಇಂಪ್ಲಿಮೆಂಟ್ ಆಗಿದಾರ? ತಾವು ಅಧಿಕಾರಿಗಳು ಇನ್ನೂ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೊಟ್ಟ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. ಶಾಸಕಾಂಗ ಕಾರ್ಯಕ್ರಮಗಳನ್ನು ರೂಪಿಸ್ತದೆ, ಕಾನೂನುಗಳನ್ನು ರೂಪಿಸ್ತದೆ. ಅನುಷ್ಠಾನಗೊಳಿಸೋರು ಯಾರು? ಎಕ್ಸಿಕ್ಯೂಟಿವ್ ಅಲ್ವಾ, ಕಾರ್ಯಾಂಗ ಅಲ್ವಾ? ಅವ್ರನ್ನ ಚಳಿ ಬಿಡಿಸ್ತಕ್ಕಂಥ ಪ್ರಶ್ನೆ ಅಲ್ಲ. ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದು ನಮ್ಮ ಚಾಕಚಕ್ಯತೆ ಆಗಬೇಕಾಗ್ತದೆ. ಆ ಕೆಲಸವನ್ನು ಶಾಸಕನಾಗಿ ನಾನು ಮಾಡಬೇಕಾಗ್ತದೆ, ಪಾರದರ್ಶಕನ ತರಬೇಕಾಗ್ತದೆ. ಎಲ್ಲದಕ್ಕೂ ಕೂಡ ದುಡ್ಡು ಕೊಟ್ಟಿಲ್ಲ ಅಂದರೆ ದುಡ್ಡು ಬಂದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ. ಅವ್ರ ಕೈಯಲ್ಲಿ ದುಡ್ಡು ಬಂದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಹೆಂಗೆ? ಉಪಯೋಗಿಸುವಾಗ ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ದಕ್ಷತೆಯಿಂದ ಇಂಪ್ಲಿಮೆಂಟ್ ಆಗಬೇಕು. ಟೈಮ್ ಬೌಂಡ್ ಪ್ರೋಗ್ರಾಮ್ಗಳಾಗಬೇಕಾಗ್ತದೆ. ನಾವು ವಿಶೇಷವಾಗಿ ಜನಗಳಿಗೆ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರನ ಕಂಡುಕೊಳ್ಳೋಕ್ಕೋಸ್ಕರ KDP ಮೀಟಿಂಗ್ ಇಟ್ಕೊಂಡು ಎಲ್ಲ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕಾಗುತ್ತಾ? ಮೈನ್ಯೂಟ್ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ.
ರಾಜ್ಯದ ಒಟ್ಟಾರೆ ವಿಚಾರಗಳು ಅಲ್ಲಿ ಚರ್ಚೆ ಆಗ್ತವೆ. KDPಯಲ್ಲಿ ವಿಸ್ತೃತವಾಗಿ ಎಲ್ಲ ವಿಚಾರಗಳು ಚರ್ಚೆ ಆಗಲಿಕ್ಕೆ KDP ಮೀಟಿಂಗ್ ಇರ್ತಕ್ಕಂಥದ್ದು. ಅವರ ಚಳಿ ಬಿಡಿಸಬೇಕಾಗಿರ್ತಕ್ಕಂಥ ನಮ್ಮ ಕೆಲಸ. ಆದರೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ಒಳ್ಳೆ ಬೆಂತಟ್ಟಿನ ಕೆಲಸವನ್ನು ಮಾಡ್ತೀವಿ. ಕೆಲಸ ಮಾಡಿಲ್ಲ ಅಂತಂದರೆ ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿರೋದು ಶಾಸಕರ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ಖಂಡಿತವಾಗ್ಲೂ ಮಾಡ್ತೇನೆ, ಮುಂದಕ್ಕೂ ಮಾಡ್ತೇನೆ ನಮ್ಮ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರ ಮಾತಿನಿಂದ, ಅವರ ವೈಖರಿಯಿಂದ, ಅವರ ಕಾರ್ಯವೈಖರಿಯಿಂದ ಸಾಕಷ್ಟು ಅಭಿಮಾನಿಗಳು ಸೃಷ್ಟಿಯಾಗ್ತಾವೆ ಸರ್. ಇಂಥ ಸಂದರ್ಭದಲ್ಲಿ ನಾಗರಾಜ್ ಯಾದವ್ ಅವರು ವಿಧಾನಸಭೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಸೆ ಇದೆ, ಒಂದು ಕಡೆ ಮಂತ್ರಿ ಆಗಬೇಕು ಅಂತ ಒತ್ತಾಸೆ ಇದೆ. ಇಂಥ ಸಂದರ್ಭದಲ್ಲಿ ಯಾವ್ದಾದ್ರು ಕ್ಷೇತ್ರ ಹುಡುಕೊಂಡಿದ್ದೀರಾ ಸರ್? ನಾನು ಹುಡುಕೊಳ್ಳೋ ಪ್ರಶ್ನೆ, ಯಾವ ಅಧಿಕಾರನೂ ಕೇಳಿ ಪಡ್ಕೊಂಡನಲ್ಲ. ನೋಡಿ ನಾನು ಹೇಳ್ತೀನಿ, ಅದು ಕೂಡ ಒಂದು MLA ಒಂದು ಅಧಿಕಾರ ತಾನೆ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕನ ಮಾಡ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥದ್ದು, ನನ್ನ ಪಕ್ಷ ನಿಷ್ಠೆಯಿಂದ ಇರ್ತಕ್ಕಂಥದ್ದು. ಹಾಗಾಗಿ ನಾನು MLC ಕೂಡ ಕೇಳಿರಲಿಲ್ಲ. ಕರೆದು ಯಾಕೆ ಮಾಡಿದ್ರು ನಾನು? ಅದಕ್ಕೋಸ್ಕರ ನಾನು ನನ್ನ ಪಕ್ಷಕ್ಕೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇರಬೇಕಾದ್ರೆ ನನ್ನ ಧರ್ಮ ಕೂಡ ಕರ್ತವ್ಯ ಕೂಡ. ಆ ಕೆಲಸನ ಅವಾಗಿಂದನೂ ಮಾಡ್ಕೊಂಬಂದಿನಿ. BMTC ಅಧ್ಯಕ್ಷರು ಮಾಡಿದರು, KSRTC ಡೈರೆಕ್ಟರ್ ಮಾಡಿದರು, ತದನಂತರ MLC ಮಾಡಿದರು, ತದನಂತರ ಎರಡು ಸಲ ಕಮಿಟಿ ಚೇರ್ಮನ್ಗಳು ಮಾಡಿದರು. ಎಲ್ಲವನ್ನೂ ಸರ್ಕಾರ ಯಾಕೆ ಕೊಡ್ತದೆ, ಪಕ್ಷ ಯಾಕೆ ಕೊಡ್ತದೆ ಅಂತಂದರೆ ನಮ್ಮ ಪ್ರಾಮಾಣಿಕತೆಯಿಂದ ಮತ್ತು ದಕ್ಷತೆಯಿಂದ, ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಇದೆಲ್ಲ ದೊರಕಲಿಕ್ಕೆ ಸಾಧ್ಯ. ಜನಗಳು ನನ್ನ ಹಲವಾರು ಬಾರಿ ಭೇಟಿ ಆಗ್ತಾರೆ. ಶಾಸಕ ಆಗಬೇಕು, ನೀವು ಒಂದು ಕ್ಷೇತ್ರ ಹಾಕಬೇಕು, ಇಲ್ಲ ಲೋಕಸಭೆ ಕಂಟೆಸ್ಟ್ ಮಾಡಬೇಕು, ರಾಜ್ಯಸಭೆಗೆ ಹೋಗಬೇಕು ಅಂತ ಹಲವಾರು ವಿಚಾರಗಳು ಹೇಳ್ತಾರೆ. ಆದರೆ ಅದೆಲ್ಲವೂ ಕೂಡ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರಗಳು. ಯಾವುದೇ ಕೆಲಸ ಕೊಟ್ಟರೆ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ನಾಗರಾಜ್ ಯಾದವ್ ಅವರು. ಮಂತ್ರಿ ವಿಚಾರ ಬಂದಾಗ ಖಂಡಿತವಾಗಿ ಕೂಡ ಪಕ್ಷದಲ್ಲಿ ನಾನು ಸಮುದಾಯದ ಕೋಟವನ್ನು ಕೇಳಿದವನಲ್ಲ ಯಾವತ್ತೂ ಕೂಡ, ಯಾವುದೇ ವಿಚಾರದಲ್ಲೂ ಕೂಡ. ನಾನು ಕೇಳ್ತಾ ಇರತಕ್ಕಂಥ ಪಕ್ಷ ನಿಷ್ಠರಿಗೆ ಮಂತ್ರಿಯ ಸ್ಥಾನವನ್ನು ಕೊಡ್ತಕ್ಕಂಥ ಆಗಬೇಕಾಗ್ತದೆ. ಯಾರು ಯೋಗ್ಯತೆ ಅರ್ಹತೆ ಇದೆಯೋ ಅಂಥವ್ರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಆದರೆ BJPಯಿಂದ ಬಂದಂಥ ಕೆಲವರು ಜನಗಳಿಗೆ ಮಣೆ ಹಾಕ್ತಕ್ಕಂಥದಕ್ಕೆ ನಾನು ವಿರೋಧ ಇರ್ತದೆ. ಮಂತ್ರಿಮಂಡಲ ಮಾಡಬೇಕಾದ್ರೆ ಪಕ್ಷ ನಿಷ್ಠೆ ಇರ್ತಕ್ಕಂಥವ್ರು, ಪಕ್ಷದ ದುಡ್ಕೊಂಡ್ಬಂದಿರ್ತಕ್ಕಂಥವ್ರು, ಪಕ್ಷದ ಐಡಿಯಾಲಜಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡಬೇಕಾಗ್ತದೆ. ಅದು ಮೊದಲನೇ ಬಾರಿ ಆಗಿರ್ತಕ್ಕಂಥವ್ರು ಇರ್ಬೋದು, 4ನೇ ಬಾರಿ ಆಗಿರ್ತಕ್ಕಂಥವ್ರು. ಆದರೆ ಆ ಮಂಡಲದಲ್ಲಿ ಪಕ್ಷದ ಐಡಿಯಾಲಜಿಗೆ ಅನುಗುಣವಾಗಿ ಕೊಟ್ಟ ಮಾತಿನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ, ಪಾರದರ್ಶಕ ಇರತಕ್ಕಂಥ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಅಧಿಕಾರವನ್ನು ನಡೆಸಲಿಕ್ಕೆ ನನ್ನ ಕೈಯಲ್ಲಿ ತಾಕತ್ತಿದೆ, ಕೊಡಿಯನ್ನು ಮನವರಿಕೆ ಮಾಡ್ತೇನೆ. ಹಾಗಾಗಿ ಅವಕಾಶ ಕೊಟ್ಟಿದ್ದೆ. ಆದರೆ ಖಂಡಿತವಾಗ್ಲೂ ಕೂಡ ಒಂದು ಉತ್ತಮವಾದ ಸಚಿವನಾಗಿ ಕೆಲಸ ಮಾಡ್ತೇನೆ. ನೀವು ಆಕಾಂಕ್ಷೆ? ಖಂಡಿತವಾಗ್ಲೂ ಆಕಾಂಕ್ಷೆ ಇದ್ದೇನೆ. ಯಾರು ರಾಜಕಾರಣದಲ್ಲಿ ಸನ್ಯಾಸಿಗಳಲ್ಲ. ಯಾವುದೇ ಜವಾಬ್ದಾರಿ ಕೊಟ್ಟರೆ ನಾಗರಾಜ್ ಯಾದವ್ ಮಾಡಲಿಕ್ಕೆ ತಯಾರಿದ್ದಾನೆ. ವಿಧಾನ ಪರಿಷತ್ ಸಭಾಪತಿಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಕಡೆ ಸಭಾಪತಿಗಳು ಸಾಕಷ್ಟು ಒಂದು ರೀತಿ ಬಹುಮತ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ. ಇಂಥ ಸಂದರ್ಭದಲ್ಲಿ ಈ ಬಾರಿ ವಿಧಾನ ಪರಿಷತ್ ಇದರಲ್ಲಿ ಅವ್ರನ್ನೇ ಏನೋ ಇದು ಮಾಡ್ತೀರಾ ಸರ್? ನೋಡಿ, ಸಭಾಪತಿಗಳು ಮೊನ್ನೆ ಹುಬ್ಳಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ನನ್ನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸವಾಲನ್ನು ಹಾಕಿರ್ತಾರೆ. ಸಭಾಪತಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ, ಸಂವಿಧಾನಿಕ ದೊಡ್ಡವರು ಯಾರೂ ಇಲ್ಲ, ಅವರ ಮೇಲೆ ಅವಿಶ್ವಾಸ ನಿರ್ಣಯ ತರಬಾರ್ದು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಕೂಡ BJPಯ ಸಭಾಪತಿ ಯಾಕೆ ಇರಬೇಕು? ನಮ್ಮ ಸರ್ಕಾರ ಇರಬೇಕಾದ್ರೆ ಕಾಂಗ್ರೆಸ್ಸಿನ ಸಭಾಪತಿ ಯಾಕೆ ಆಗಬಾರ್ದು? ಕಾಂಗ್ರೆಸ್ಸಿನ ಉಪಸಭಾಪತಿ ಯಾಕೆ ಆಗಬಾರ್ದು? ನಮ್ಮಲ್ಲಿರ್ತಕ್ಕಂಥ 2 ವಿಧಾನ ಪರಿಷತ್ ಸದಸ್ಯರಿಗೆ ಆ ಅವಕಾಶಗಳನ್ನು ಯಾಕೆ ಕಲ್ಪಿಸಿಕೊಡಬಾರ್ದು? ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗ್ತದೆ. ಈ ಸಭಾಪತಿಗಳು ಕಳೆದ ಬಾರಿ ನಮ್ಮ ಸಚಿವರ ಮೇಲೆ ಅವರು ಒಂದು ಅಶ್ಲೀಲ ಪದವನ್ನು ಉಪಯೋಗಿಸಿ ಮಾಡಿದಾಗ ನಾನು ಕೇಳಲೇ ಇಲ್ಲ ಅಂತ ಹೇಳಿಬಿಟ್ಟು ಜಾರ್ಕೊಬಿಟ್ರಲ್ಲ, ಇಂಥವ್ರನ್ನ ಸಪೋರ್ಟ್ ಮಾಡಬೇಕಾ? ಸಚಿವರಿಗೆ, ಹೆಣ್ಮಗಳಿಗೆ ಕೆಟ್ಟ ಮಾತನ್ನು CT ರವರು ಹೇಳಿದಾಗ ಕೇಳಲೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಅದನ್ನು ಯಾಕೆ ಅವರು ಇದಕ್ಕೆ ಯಾವುದು ಎಥಿಕ್ಸ್ ಕಮಿಟಿ ಕೊಡಲಿಲ್ಲ? ಈ ರೀತಿಯಾದ ನಡವಳಿಕೆಗಳನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ದಿಸ್ ಇಸ್ ನಾನ್ಸೆನ್ಸ್. ಸಭಾಪತಿಗಳ ಆಡಳಿತಾವಧಿಯಲ್ಲಿ ಮೊದಲು ಹೇಗೆ ನಡೆಸಿರೋ ಗೊತ್ತಿಲ್ಲ. ಕಳೆದ 2-3 ವರ್ಷಗಳಿಂದ ಅವರು ಮಾಡಿರ್ತಕ್ಕಂತಹ ಆಡಳಿತದಲ್ಲಿ ಬಹಳ ತಪ್ಪುಗಳನ್ನು ಮಾಡಿದ್ದಾರೆ. ಈಗ ನೇರ ನೇಮಕಾತಿಗಳನ್ನು ಅವರ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು, ಅವ್ರಿಗೆ ಇರ್ತಕ್ಕಂತಹ ಪರಮಾಧಿಕಾರಿನ ಉಪಯೋಗಿಸ್ಕೊಂಡು ನೇರ ನೇಮಕಾತಿಯಲ್ಲಿ ಅವ್ಯವಹಾರಗಳು ನಡೆದಿದೆ. ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ಸಭಾಪತಿಗಳು ನೇರ ನೇಮಕಾತಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಅವ್ಯವಹಾರಗಳಾಗಿರ್ತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಲವಾರು ಅಭ್ಯರ್ಥಿಗಳು ಒಂದು ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಅವರ ಆಡಳಿತ ಅವಧಿಯಲ್ಲಿ ಹಲವು ಸ್ಟಾಫ್, ಅವ್ರ ಕೆಳಗಡೆ ಕೆಲಸ ಮಾಡೋ ಸ್ಟಾಫ್ ಅವರ ಬಗ್ಗೆ ಅವರ ಕಾಲ್ ಲಿಸ್ಟ್ಗಳನ್ನೆಲ್ಲನೂ ತರಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಒಂದು ಕಾನೂನು ಬಾಹಿರ ಚಟುವಟಿಕೆ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ಅದನ್ನು ಮೌಖಿಕವಾಗಿ ಜನ ಬಂದ ನಂತರ ಹೇಳಿದ್ದಾರೆ. ಇವೆಲ್ಲವೂ ನೋಡಿದ್ರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಸಭಾಪತಿಯಲ್ಲಿ ಮುಂದುವರಿಲಿಕ್ಕೆ. ಈಗ BJP ಮತ್ತು ದಳ ಮತ್ತು ಕಾಂಗ್ರೆಸ್ನ ಸರಿಸಮ ನಂಬರ್ಗಳಿರೋದ್ರಿಂದ
ಒಬ್ಬ ಇಂಡಿಪೆಂಡೆಂಟ್ ಸದಸ್ಯ ಆಗಿರ್ತಕ್ಕಂಥ ಲಖನ್ ಜಾರಕಿಹೊಳಿ ಅವರು ಕೂಡ ಅವರ ತೀರ್ಮಾನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗಾಗಿ ಬದಲಾವಣೆ ಮಾಡಿದ್ದೆ ಆದರೆ ನಾನು ಸ್ವಾಗತ ಮಾಡ್ತೇನೆ. ನೀವೇನಾದ್ರು ಸಭಾಪತಿ ಆಗಕ್ಕೆ ಇಷ್ಟಪಡ್ತೀವಿ? ಖಂಡಿತವಾಗ್ಲೂ ಕೂಡ ಸಭಾಪತಿ ಒಂದು ಗೌರವ ಇರತಕ್ಕಂಥ ಸ್ಥಾನ ಅದು. ಉಪಸಭಾಪತಿ ಇರ್ಬೋದು, ಸಭಾಪತಿ ಇರ್ಬೋದು. ಆ ಪೀಠದಲ್ಲಿ ಕೂತ್ಕೋಬೇಕು ಅಂತಂದರೆ ಬಹಳ ಗೌರವ ನಡ್ಕೋಬೇಕಾಗ್ತದೆ ಮತ್ತು ಪ್ರಾಮಾಣಿಕವಾಗಿ ನಡ್ಕೋಬೇಕಾಗ್ತದೆ, ದಕ್ಷತೆಯಿಂದ ನಡ್ಕೋಬೇಕಾಗ್ತದೆ. ಯು ಶುಡ್ ಹ್ಯಾವ್ ಫುಲ್ ಮೊರಾಲಿಟಿ ಟು ಸಿಟ್ ಆನ್ ದಟ್ ಚೇರ್. ಅವರ ನಡವಳಿಕೆ ಬಗ್ಗೆ ನಮಗೆ ಆಕ್ಷೇಪ ಇದೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗ್ತದೆ. ಅವರ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಸತ್ಯ. ಅದು BJPಯ ಸಭಾಪತಿಗಳು, ಅವ್ರನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.